ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಎಂದಿನಂತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇತ್ತೀಚೆಗೆ ವಿಡಿಯೋಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನನಗೆ ಗೊತ್ತು. ಯಾಕೆ ಅಂದರೆ ಮಾಡಿದ್ದೇ ವಿಡಿಯೋಗಳು ಮತ್ತೆ ಮಾಡೋದು ಬೇಡ. ಏನಾದರೂ ಡಿಫ್ರೆಂಟ್ ಇರುವಂಥ ಹೊಸ ವಿಚಾರಗಳಿರುವಂಥ ಒಂದು ವಿಡಿಯೋಗಳನ್ನ ಮಾಡಿದ್ರೆ ನೀವು ಖುಷಿಯಿಂದ ನೋಡ್ತೀರ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟು ಗ್ಯಾಪ್ ಕೊಟ್ಟು ಏನಾದರೂ ವಿಶೇಷ ಇದ್ದರೆ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕೆಂದರೆ ನಾನು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಮತ್ತು ವಿಡಿಯೋನ ಶುರು ಮಾಡೋಣ. ಸೊ ಸ್ಪೆಷಲಿ ಈ ಒಂದು ಕೈಯಲ್ಲಿ ಏನೇನು ವಿಶೇಷ ಇದೆ ಅಂತ ನೋಡೋದಾದರೆ, ನೋಡಿ, ಈ ಕೈಯಲ್ಲಿ ಹಾರ್ಟ್ ಲೈನು ಇಲ್ಲಿಗೆ ಬ್ರೇಕ್ ಆಗಿದೆ, ಮತ್ತು ಇಲ್ಲಿಂದ ಇನ್ನೊಂದು ಹಾರ್ಟ್ ಲೈನು ಹೋಗ್ತಾ ಇರೋದನ್ನು ಕಾಣಿಸ್ತಾ ಇದೆ. ಸೊ ಈ ಒಂದು ರೇಖೆ ತುಂಬ ಸ್ಪೆಷಲ್, ತುಂಬ ಡಿಫ್ರೆಂಟ್. ಯಾವುದೇ ಒಂದು ರೇಖೆ ತುಂಬ ಸುಲಭವಾಗಿ ಸಿಗೋದಿಲ್ಲ. ಹಾಗಾದರೆ ಏನು ಈ ರೇಖೆಯ ಒಂದು ವಿಶೇಷ ಏನು ಇದರ ಒಂದು ಅಂತ ಹೇಳೋದಾದರೆ, ನೋಡಿ, ಹಾರ್ಟ್ ಲೈನಲ್ಲಿ ಕ್ಲಿಯರ್ ಬ್ರೇಕ್ ಬಂತು ಅಂದರೆ ಅಲ್ಲಿ ಯಾರಾದರೂ ತಮ್ಮ ಪ್ರೀತಿ ಪಾತ್ರರನ್ನು ಸರಿಸುಮಾರು ಒಂದು 25ರಿಂದ 30 ವರ್ಷದ ಆಸುಪಾಸಲ್ಲಿ ಕಳ್ಕೊತಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೋಡಿ, ಇಲ್ಲಿ ಕಟ್ಟಾಗಿರೋ ಜೊತೆ, ಬಟ್ ಇಲ್ಲಿಂದ ಇನ್ನೂ ಕಟ್ಟಾಗೋದಕ್ಕಿಂತ ಮುಂಚೆಯಿಂದನೇ ಇನ್ನೊಂದು ಲೈನು ಇಲ್ಲಿಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, ಇವ್ರಿಗೆ ತುಂಬ ಅಷ್ಟೇ ಆತ್ಮೀಯರು ಇನ್ನೊಬ್ಬರು ಇವರ ಲೈಫಲ್ಲಿ ಸಿಗ್ತಾರೆ ಅಂತ ಹೇಳ್ಬೋದು. ಸೊ ಅದು ಒಂದು ವಿಶೇಷ ಅಂತ ಹೇಳ್ಬೋದು. ಇವರ ಒಂದು ಆತ್ಮೀಯತೆ ತುಂಬ ಉತ್ತಮವಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಹೆಡ್ಲೈನ್ ನೋಡಿ, ಒಂದು ಲೈಫ್ ಲೈನು ಮತ್ತು ಹೆಡ್ಲೈನು ತುಂಬ ಗ್ಯಾಪ್ ಇರೋವಂಥದ್ದನ್ನು ಕಾಣಿಸುತ್ತೆ. ತುಂಬ ಗ್ಯಾಪ್ ಇದ್ದರೆ ಏನಾಗುತ್ತೆ ಅಂದರೆ, ವ್ಯಕ್ತಿ ಲೈಫಲ್ಲಿ ತಾನು ಬಯಸೋದೇ ಒಂದು, ಅದು ಆಗೋದೇ ಒಂದು ಅಂತ ಹೇಳ್ಬೋದು. ಮತ್ತು ಒಂದು ಅಷ್ಟಾಗಿ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅಂದರೆ ತನ್ನ ಜೀವನದ ಬಗ್ಗೆ ಹಾಗೂ ತಾನು ಮಾಡುವಂಥ ಡಿಸಿಷನ್ ಬಗ್ಗೆ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ. ಅಂದರೆ ತನಗೆ ಏನೋ ಬೇಕಿರುತ್ತೆ, ಆದರೆ ಇನ್ನೇನೋ ಡಿಸಿಷನ್ ಮಾಡುವಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಎಷ್ಟೋ ಸಾರಿ ತುಂಬ ಫ್ರಸ್ಟ್ರೇಷನನ್ನು ಅನುಭವಿಸ್ತಾರೆ ಇಂಥವ್ರು ಅಂತ ಹೇಳ್ಬೋದು. ಅಂದರೆ ತುಂಬ ಇಂಡಿಪೆಂಡೆಂಟು. ಸೊ ಲೈಫಲ್ಲಿ ಯಾವುದೇ ಒಂದು ಘಟನೆಗಳು ಇವರನ್ನು ವಿಚಲಿತಗೊಳಿಸೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ, ನೋಡಿ, ಲೈಫ್ ಲೈನಲ್ಲಿ ಒಂದು ಕಪ್ಪು ಚುಕ್ಕಿರುವಂಥದ್ದು ಮತ್ತೊಂದು ಒಂದು ತುಂಬ ಒಂದು ಬೇಡದೇ ಇರುವಂಥ ಚಿಹ್ನೆ ಅಂತ ಹೇಳ್ಬೋದು. ಯಾಕಂದರೆ ಬ್ಲ್ಯಾಕ್ ಸ್ಪಾಟು ಒಂದು ನೆಗೆಟಿವ್ ಎನರ್ಜಿನ ರೈಸ್ ಮಾಡುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಲೈಫ್ ಲೈನ್ ಮೇಲೇ ಬ್ಲ್ಯಾಕ್ ಸ್ಪಾಟ್ ಇರೋದನ್ನು ಕಾಣಿಸುತ್ತೆ. ಇದರ ಅರ್ಥ, ವ್ಯಕ್ತಿ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ, ಅಂದರೆ ಅರೌಂಡ್ 35 ಇಯರ್ಸಲ್ಲಿ ಈ ವ್ಯಕ್ತಿ ತುಂಬ ಒಂದು ನಿಯರ್ ಟು ಡೆತ್ ಅನ್ನೋಂಥ ಒಂದು ವಿಚಾರಗಳಿಗೆ ಅಷ್ಟು ಕಷ್ಟದ ಸನ್ನಿವೇಶವನ್ನು ಈತ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ತುಂಬ ಚಾಲೆಂಜಿಂಗ್ ಟೈಮ್ ಈ ಒಂದು ಪೀರಿಯಡ್ ಅಂತ ಹೇಳ್ಬೋದು. ಈ ಚಾಲೆಂಜಿಂಗ್ ಟೈಮನ್ನು ಇವರು ಗೆಲ್ತಾರ ಇಲ್ವಾ ಅಂತ ನೋಡೋದಾದರೆ, ಅಫ್ಕೋರ್ಸ್ ಗೆಲ್ಲೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ಲೈಫ್ ಲೈನ್ ಕಂಟಿನ್ಯೂಟಿ ಏನಿದೆ ಅದೇ ಕಂಟಿನ್ಯೂಟಿ ಮೇಂಟೈನ್ ಮಾಡ್ತಾ ಇದೆ. ಹಾಗೂ ಇಲ್ಲಿ ಯಾವುದು ಕ್ರಾಸು ಈ ಥರ ಯಾವುದೂ ರೇಖೆಗಳು ಇಲ್ಲ ಅಂತ ಹೇಳ್ಬೋದು. ಬಟ್ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ 100% ತುಂಬ ನೋವನ್ನು, ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಸೊ ಬಿ ಪ್ರಿಪೇರ್ಡ್. ಸೊ ಅದಕ್ಕೆ ಪ್ರಿಪೇರ್ ಆಗಿರೋದ್ರಿಂದ ಲೈಫಲ್ಲಿ ಎಂಥ ದೊಡ್ಡ ಕಷ್ಟ ಬಂದರೂ ಪ್ರಿಪೇರ್ಡ್ನೆಸ್ ಇದ್ದಾಗ ಏನು ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಲೈಫ್ ಲೈನಿಂದ ಒಂದು ಬ್ರ್ಯಾಂಚು ಕೇತು ಪರ್ವತವನ್ನು ಬರ್ತಾ ಇರೋದ್ರಿಂದ, ಸೊ ತುಂಬ ದೈವಶಕ್ತಿಯನ್ನು ನಂಬ್ತಾರೆ ಅವರು. ದೈವಶಕ್ತಿ ಏನಾದರೂ ಇವ್ರ ಲೈಫಲ್ಲಿ ದೊಡ್ಡ ಒಂದು ಮಿರಾಕಲನ್ನು ಮಾಡುತ್ತೆ ಅಂತ ನಂಬುವಂಥ ವ್ಯಕ್ತಿ ಇವರು ಆಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಉಳಿದಂತೆ ಇವ್ರಿಗೆ ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಇವರು ಲೈಟಾಗಿ ಇವರ ಗಮನಕ್ಕೆ ಬರುತ್ತೆ. ಇವರ ಅಸ್ಟ್ರಾಲಜಿಕಲ್ ಮೈಂಡ್ ಇರಲಿಲ್ಲ ಅಂದ್ರೂ
ಉತ್ತಮವಾದಂಥ ಒಂದು ಭವಿಷ್ಯದ ಒಂದು ಸೂಚನೆ ಅವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಟ್ರಾವೆಲ್ ಲೈನ್ಸ್ ತುಂಬ ಇರೋದನ್ನು ಕಾಣಿಸುತ್ತೆ. ಸೊ ತುಂಬ ಟ್ರಾವೆಲ್ ಸಹ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಭಾಗ್ಯರೇಖೆ ನೋಡಿ ಇಲ್ಲಿಗೆ ಹೋಗಿ ಫೇಂಟ್ ಆಗಿರೋದನ್ನು ಕಾಣಿಸುತ್ತೆ. ಸರಿಸುಮಾರು 28ರವರೆಗೆ ಉತ್ತಮ ಒಂದು ಅರ್ನಿಂಗ್ಸ್ ಇದ್ದಂಥ ವ್ಯಕ್ತಿ ಇಲ್ಲೆಲ್ಲೋ ಅರ್ನಿಂಗ್ಸ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫೀಲ್ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ರೇಖೆ ಇಲ್ಲಿ ಒಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಅಂದರೆ ಪಿತ್ರಾರ್ಜಿತ ಆಸ್ತಿಯವ್ರಿಗೆ ಸಿಗುವಂಥ ಸಾಧ್ಯತೆ ಸಹ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ಉತ್ತಮವಾದಂಥ ಸಕ್ಸಸ್ ರೇಟು ಸಹ ಇದೆ. ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಈ ಥರ ಅಡ್ಡ ರೇಖೆ ಇರೋದನ್ನು ಕಾಣಿಸ್ತಾ ಇದೆ. ಸೊ ಈ ಥರ ಅಡ್ಡ ರೇಖೆ ಇದ್ದರೆ ವ್ಯಕ್ತಿ ಹಾರ್ಡ್ ವರ್ಕ್ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಮತ್ತು ಬೆರಳುಗಳನ್ನು ನೋಡಿದಾಗ ಬೆರಳುಗಳು ಆಲ್ಮೋಸ್ಟ್ ಈಕ್ವಲ್ ಆಗಿರೋದನ್ನು ಕಾಣಿಸುತ್ತೆ. ಕಿರು ಬೆರಳು ಸಾಕಷ್ಟು ಎತ್ತರವಾಗಿರೋದನ್ನು ಕಾಣಿಸುತ್ತೆ. ವ್ಯಕ್ತಿ ಒಂದು ಒಂದು ಲೈವ್ ಆಗಿರೋವಂಥ ವ್ಯಕ್ತಿ, ತುಂಬ ಒಂದು ಮುಜುಗರ, ತುಂಬ ಒಂದು ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿ, ತುಂಬ ಒಂದು ಎಲ್ಲ ವಿಚಾರದಲ್ಲೂ ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಹೆಬ್ಬೆರಳು ತುಂಬ ಎತ್ತರಕ್ಕಿದೆ ಹಾಗೂ ಆ್ಯಂಗಲ್ ಕ್ರಿಯೇಟ್ ಮಾಡ್ತಾಯಿದೆ. ಸೊ ಇದರ ಅರ್ಥ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿರ್ತಾರೆ, ಸಮಾಜಕ್ಕೂ ಸಹ ಹೆಲ್ಪ್ ಮಾಡ್ತಾರೆ. ಇವರಿಂದ ಸಮಾಜ ಭಾಳಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಇವರು ಚಾಲೆಂಜನ್ನು ಸ್ವೀಕರಿಸುವಂಥ ವ್ಯಕ್ತಿ ಅಂತ ಹೇಳ್ಬೋದು. ಚಾಲೆಂಜ್ ಇಂಥ ದೊಡ್ಡ ಮಟ್ಟದ ಒಂದು ಚಾಲೆಂಜ್ ಬಂದರೂ ಲೈಫಲ್ಲಿ ಇವರು ಸ್ವೀಕರಿಸ್ತಾರೆ ಅಂತ ಹೇಳ್ಬೋದು. ಫಸ್ಟ್ ಪ್ಯಾಲೇಜ್ ಉತ್ತಮವಾಗಿದೆ, ಆತ್ಮವಿಶ್ವಾಸ ಸೆಕೆಂಡು, ತಾರ್ಕಿಕ ಸಾಮರ್ಥ್ಯ ಸಹ ಚೆನ್ನಾಗಿದೆ, ಲೈಫ್ ಇವ್ರಿಗೆ ಚೆನ್ನಾಗಿರುತ್ತೆ. ಆದರೆ ಇದು ಒಂದು ನೆಗೆಟಿವ್ ಮತ್ತು ಇದು ಒಂದು ನೆಗೆಟಿವ್ ಇದೆ. ಈ ನೆಗೆಟಿವಿಟಿನ ಹೋಗಲಾಡಿಸೋದಕ್ಕೆ ಇವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದ್ರಿಂದ ಇವರ ಲೈಫು ಭಾಳಷ್ಟು ಅದ್ಭುತ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಸಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.